ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಶೆಟ್ಟಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು. ಎಸ್ಐಆರ್ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶ ಹಾಗೂ ಪಕ್ಷ ಸೇರ್ಪಡೆ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದ ಸೀಕಲ್ ಆನಂದ್ ಗೌಡ ಅವರು ಭಾಗವಹಿಸಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಪ್ರತಿಯೊಬ್ಬ ಗ್ರಾಮೀಣ ಭಾಗದ ಜನರಿಗೆ ತಲುಪಿಸುವುದೇ ನಮ್ಮ ಮುಖ್ಯ ಉದ್ದೇಶ. ಬಶೆಟ್ಟಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮಗಳು ಪಕ್ಷದ ಸಂಘಟನೆಗೆ ಹೆಚ್ಚಿನ ಬಲ ತಂದಿವೆ ಎಂದು ಸೀಕಲ್ ಆನಂದ್ ಗೌಡ ಅವರು ತಿಳಿಸಿದರು. ಇದೇ ವೇಳೆ ವಿವಿಧ ಪಕ್ಷಗಳನ್ನು ತೊರೆದು ಬಂದ ಹಲವಾರು ಮುಖಂಡರು ಹಾಗೂ ಗ್ರಾಮಸ್ಥರು ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾದರು. ಪಕ್ಷಕ್ಕೆ ಹೊಸದಾಗಿ ಬಂದ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಸೀಕಲ್ ಆನಂದ್ ಗೌಡ ಅವರು ಪಕ್ಷದ ಶಾಲಾ ಹೊದಿಸಿ ಆತ್ಮೀಯವಾಗಿ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಪ್ರಮುಖ ನಾಯಕರಾದ ನಾಗಭೂಷಣ್, ತಿಪ್ಪರೆಡ್ಡಿ, ಅಣ್ಣಾಜಿರಾವ್, ದ್ಯಾವಪ್ಪ, ಮಂಜುನಾಥ್, ರಮೇಶ್, ಶಿವಣ್ಣ, ರಾಮಾಚಾರಿ, ನಾರಾಯಣಸ್ವಾಮಿ, ಬೈರೆಡ್ಡಿ, ಮಾರಪ್ಪ, ವೆಂಕಟೇಶ್ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು, ಪ್ರಮುಖ ನಾಯಕರು, ಕಾರ್ಯಕರ್ತರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಹಾಜರಿದ್ದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿಯಾಗಿ ನಮ್ಮ ರಾಷ್ಟ್ರದಲ್ಲಿ ಮೋದಿಯವರ ಒಂದು ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅದನ್ನೆಲ್ಲ ನಾವು ನೋಡ್ತಾ ಇದೀವಿ. ಸತತವಾಗಿ 3 ಬಾರಿ ಪ್ರಧಾನಮಂತ್ರಿಗಳಾಗಬೇಕು ಅಂದ್ರೆ ಅದೇನು ತಮಾಷೆ ಅಲ್ಲ. ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಯಾವ ರೀತಿ ಎಲೆಕ್ಷನ್ ಟೈಮಲ್ಲಿ ಹೋಗಿ ಮತ ಕೇಳ್ತೀವಿ, ಕೇವಲ ಎಲೆಕ್ಷನ್ ಟೈಮಲ್ಲೇ ಹೋಗಿ ನಾವು ಮನೆಗಳಿಗೆ ಹೋಗಿ ಮತ ಕೇಳೋದ್ರಿಂದ ಅದು ಸ್ವಲ್ಪ ಮಟ್ಟಿಗೆ ನಮ್ಮ ಹಿನ್ನಡೆ ಆಗ್ತದೆ. ಈಗ ಏನು SIR ಅಂತ ಬಂದಿದೆ, ಆ SIR ನ ನಾವು ಇದನ್ನ ಕರೆಕ್ಟ್ ಆಗಿ ಸದುಪಯೋಗ ಪಡಿಸ್ಕೋಬೇಕು. ಪ್ರತಿ ಮನೆಗೂ ನಾವು ಭೇಟಿ ಕೊಟ್ಟು ಆ ಎನ್ಯುಮರೇಷನ್ ಫಾರ್ಮ್ ನ ಅವ್ರಿಗೆ ಕೊಟ್ಟು ಅಲ್ಲೇ ಫಿಲ್ ಮಾಡಿ ಕೊಟ್ರೆ ನಾಳೆ ದಿವಸ ನಮ್ಮನ್ನು ತಿಳ್ಕೊಂತಾರೆ. ಯಾಕಂದ್ರೆ ಇಂಥವ್ರು ಬಂದಿದ್ರಪ್ಪ, ನರಸಿಂಹ ಬಂದಿದ್ದ, ಎನ್ಯುಮರೇಷನ್ ಫಾರ್ಮ್ ತಗೊಂಡ್ಬಂದಿದ್ದ, ಇಲ್ಲೇ ಕೂತ್ಕೊಂಡು ಹುಡ್ಕೋತಾರೆ. ಆನಂದ ಬಂದಿದ್ದಾನ, ಆನಂದ ತಿಳ್ಕೊಂತಾರೆ. ಈ ತರ ಮುಖಂಡರು ಯಾರು ಹೋಗ್ತಾರೆ ಅವ್ರನ್ನೆಲ್ಲ ತಿಳ್ಕೊಳ್ತಕ್ಕಂಥ ಕೆಲಸನ ಮಾಡ್ತಾರೆ. ಇದೊಂದು ಒಳ್ಳೆ ಅವಕಾಶ. ಪ್ರತಿ ಮನೆಗೂ ಭೇಟಿ ಕೊಡ್ತಕ್ಕಂಥದ್ದು, ಅವ್ರನ್ನ ಮಾತಾಡ್ಸಕ್ಕಂಥದ್ದು. ಬೇರೆ ಟೈಮಲ್ಲಿ ಏನೋ ಇಲ್ಲದೆ ಇರ್ಬೇಕಾದ್ರೆ ಸುಮ್ಮನೆ ಹೋಗಿ ಮಾತಾಡ್ಸೋದಂದ್ರೆ ಇನ್ ಕೆಂಪಲ್ಲಿ ಅದು ಚಿನ್ನಾಡು ಅನ್ನೋ ತರ ಮಾತಾಡ್ಬಿಡ್ತಾರೆ. ಈಗ ಮಾಡಿದ್ರೆ ಅರೆ ಈ ತರ SIR ಒಂದು ಪ್ರಕ್ರಿಯೆ ನಡೀತಾ ಇದೆ, ಈ SIR ಪ್ರಕ್ರಿಯೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿ ಮನೆಗೂ ಬಂದ್ರಪ್ಪ, ನಮ್ಗೆ ಎಲೆಕ್ಷನ್ ಕಾರ್ಡ್ ಮಾಡಿಸಿದ್ರಪ್ಪ ಅಂತ. ಯಾಕಂದ್ರೆ ಅದು ಎಲ್ಲಿ ನಮ್ಗೆ ಅನುಕೂಲ ಆಗ್ತದೆ ಅಂದ್ರೆ ನಾಳೆ ದಿವಸ ಗ್ರಾಮ ಪಂಚಾಯತಿಯಲ್ಲಿ ನಾವು ನಿಂತಾಗೋ, TPಯಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ನಿಂತಾಗೋ, ಇಲ್ಲ ಜಿಲ್ಲಾ ಪಂಚಾಯತಿಯಲ್ಲಿ ನಿಂತಾಗೋ, ನಾವು ಮತ ಕೇಳಲಿಕ್ಕೆ ಮತ್ತೆ ನಾವು ಮನೆಗೆ ಹೋದಾಗ ಅವರೇ ನೆನ್ಸ್ಕೊಂಡು ಹೇಳ್ತಾರೆ, ಹೌದಪ್ಪ ಇವತ್ತು ನೀವು ಮತ ಕೇಳಕ್ ಬಂದಿದ್ದೀಯ, ನಮ್ಗೆ ಅವತ್ತಿನ ದಿವಸ ಎಲೆಕ್ಷನ್ ಕಾರ್ಡ್ ಮಾಡಿಸಿದ್ದು ನೀನೇ ಅಲ್ವಾ ಅಂತೇಳಿ ಅವರೇ ನಮ್ಗೆ ಉತ್ತರ ಕೊಡ್ತಾರೆ. ಆ ತರದ ಒಂದು ಸಂಪರ್ಕನ ನಾವು ಪ್ರತಿ ಮನೆಗೂ ಭೇಟಿ ಕೊಡೋದ್ರ ಮುಖಾಂತರ ಈ ಒಂದು SIR ನ ಸದ್ಬಳಕೆ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ 22 ವರ್ಷಕ್ಕೊಂದ್ಸರಿ ಬರುವಂತಹದ್ದು ಈ ಪ್ರಕ್ರಿಯೆ. ಈಗ ನಮ್ಮ ಅದೃಷ್ಟ ಈಗ ಬಂದಿದೆ, ಇದನ್ನ ನಾವು ಯಾವ ರೀತಿ ಬಳಸ್ಕೋಬೇಕು ಅದನ್ನ ಬಳಸ್ಕೋಬೇಕು. ಈ ತರ ಪ್ರಕ್ರಿಯೆನ ಹಿಂಗ್ ಮಾಡ್ಬೇಕು ಅಂತ ಹೇಳ್ತಕ್ಕಂಥದ್ದು ಬೇರೆ ಪಕ್ಷಗಳು ಯಾವ್ದು ಮಾಡ್ತಾ ಇಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಇದು ಒಂದು ಸಿಸ್ಟಮ್ಯಾಟಿಕ್ ಅಲ್ಲಿ ಒಂದು ಕರೆಕ್ಟ್ ಆಗಿರೋ ಒಂದು ಸಿಸ್ಟಮ್ ಅಲ್ಲಿ ರನ್ ಆಗ್ತಕ್ಕಂಥದ್ದು ಅಂದ್ರೆ ಈ ಪಕ್ಷ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ. ಇದನ್ನ ಪ್ರತಿಯೊಬ್ಬರಿಗೂ ಇಷ್ಟು ಜನ ನಾವು ಮುಖಂಡರಲ್ಲಿ ಸೇರಿದೀವಿ, ಇಷ್ಟು ಮುಖಂಡರಿಗೆ ನಾವು ಹೇಳಿದೀವಿ ಅಂತ ಹೇಳಿದ್ರೆ, ನೀವು ಎಲ್ಲೋ ಒಂದು ಟೀ ಅಂಗಡಿ ಹತ್ರನೋ ಇಲ್ಲ ಎಲ್ಲೋ ಒಂದ್ ಹತ್ರ ಕೂತಿರ್ಬೇಕಾದ್ರೆ ನೀವು ಇನ್ನೊಂದು ಇಬ್ಬರು ಹೇಳ್ತಕ್ಕಂಥ ಕೆಲಸ ಮಾಡ್ತೀವಿ. ಅದು ಆ ಭಾರತೀಯ ಜನತಾ ಪಾರ್ಟಿ ಕೇವಲ 2 ಸಂಸದರಿಂದ ಶುರು ಆಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಬೃಹದಾಕಾರವಾಗಿ ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಕೇಸರಿಮಯ 80% ಕೇಸರಿಮಯ ಆಗಿದೆ ಅಂತ ಹೇಳಿದ್ರೆ ಈ ಸಿಸ್ಟಮ್ ಅಲ್ಲಿ ನಡ್ಕೊಂಡ್ ಬಂದಿರೋದಕ್ಕೆ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದು. ಇನ್ನ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ, ಬಂದಿದೆ 3 ವರ್ಷ ಸಿದ್ದರಾಮಯ್ಯನವರು ಕಳ್ಕೊಂಬಂದ್ರು. ಆ ಭಾಗ್ಯಗಳನ್ನ ಏನು ಅವರು ಕಮಿಟ್ಮೆಂಟ್ ಮಾಡಿದ್ರು ಎಲೆಕ್ಷನ್ ಟೈಮಲ್ಲಿ ಅದನ್ನ ಸರಿಯಾಗಿ ಫಿಲ್ಫಿಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೆಣ್ಮಕ್ಳಿಗೆ ಕೇಳಿದ್ರೆ ಹೇಳ್ತಾರೆ 1 ತಿಂಗಳು ಕೊಟ್ಟರೆ 3 ತಿಂಗಳು ಎಗರಿಸ್ಬಿಡ್ತಾರೆ. ಆ 3 ತಿಂಗಳ ಲೆಕ್ಕನೂ ಸಹ ಅವ್ರು ಯಾರು ಕೇಳಲಿಲ್ಲ ಅಂದಾಗ ಒಂದು ಸೆಷನ್ ಅಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಬ್ಬ ಶಾಸಕರು ಅದ್ರ ಬಗ್ಗೆ ರೈಸ್ ಮಾಡಿದಾಗ 2 ತಿಂಗಳು ಬಂದೇ ಇಲ್ಲ.
ಆದ್ರೆ 2 ತಿಂಗಳು ಬಂದಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಹೇಳ್ತಾರೆ ನಾವು ಕೊಟ್ಟಿದೀವಿ ಅಂತ. ರೆಕಾರ್ಡ್ಸ್ ಅಲ್ಲಿ ನೋಡಿದಾಗ ಅದು ಕೊಟ್ಟೆಲ್ಲ ಹೆಣ್ಮಕ್ಳಿಗೆ 2,000 ರೂಪಾಯಿ ಅಂದ್ರೆ ಆಲ್ಮೋಸ್ಟ್ ಒಂದು 5,000 ಕೋಟಿ 5,000 ಕೋಟಿನೇ ಪತ್ತ ಹೇಳಿದ್ರೆ ತಿಂದಾಕ್ಬಿಟ್ಟವ್ರೆ. ನಾವು ಗೊತ್ತಿರೋದೆ ಅವ್ರು ತಿಂದಾಕ್ತಾರೆ ಅಂತ ಹೇಳಿದ್ರೆ ಸಿಎಂ ಒಬ್ಬರೇ ತಿಂದಾಕಿರ್ತಾರೆ, ಇಲ್ಲ ಸಂಬಂಧಪಟ್ಟ ಮಂತ್ರಿ ತಿಂದಿರ್ತಾರೆ ಅಂತಲ್ಲ. ಅವರಿಗೆ ಒಂದು ತಿಂಗಳಿಗೆ ಇಷ್ಟು ದುಡ್ಡನ್ನ ಹೈಕಮಾಂಡ್ ಕಳಿಸ್ಬೇಕು ಅನ್ನೋ ಒಂದು ಟಾರ್ಗೆಟ್ ಇರ್ತದೆ. ಇಷ್ಟು 1,000 ಕೋಟಿ ನೀವ್ ಏನ್ ಮಾಡ್ತೀರೋ, ಯಾರು ತರಲೆ ಹೊಡಿತೀರೋ, ಎಷ್ಟು ಏನ್ ಭ್ರಷ್ಟಾಚಾರ ಮಾಡ್ತೀರೋ ನಮ್ಗೆ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತೆ, ನಾವು ಅಲ್ಲಿ ಕೇಂದ್ರದಲ್ಲಿ ಕೂತ್ಕೊಂಡು ಬೇರೆ ರಾಜ್ಯಗಳು ಏನು ರೆವಿನ್ಯೂ ಇರಲ್ಲ ಅಂತದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲ ಆಂಧ್ರದಲ್ಲೋ ಇಲ್ಲಾಂದ್ರೆ ಕೇರಳದಲ್ಲೋ ತಮಿಳ್ನಾಡಲ್ಲೋ ಎಲೆಕ್ಷನ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿಗೆ ಬೇಕಾಗಿರೋ ದುಡ್ಡನ್ನು ಸಹ ಇಲ್ಲಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ನಮ್ಮ ಸಿಎಂ ಆಗಿರ್ತಕ್ಕಂಥವ್ರಿಗೆ ಕಳಿಸ್ಕೊಡ್ಬೇಕು. 1,000 ಕೋಟಿ ಬೇರೆ ರಾಜ್ಯದಲ್ಲಿ ಏನು ಎಲೆಕ್ಷನ್ಸ್ ಆಗ್ತದೋ ಅಲ್ಲಿಗೂ ಸಹ ನಮ್ಮ ರಾಜ್ಯದಿಂದನೇ ದುಡ್ಡನ್ನು ಕಳಿಸ್ತಕ್ಕ 1,000 ಕೋಟಿ ಕಳಿಸೋರೆ. ದುರ್ಬಳಕೆ ಮಾಡಿಕೊಂಡು ಎಸ್ಸಿ ಎಸ್ಟಿ ಸಮುದಾಯವನ್ನ ಉದ್ಧಾರ ಮಾಡಬೇಕು ಅಂತೇಳಿ ಏನು ಸೀಮಿತವಾಗಿರ್ತಕ್ಕಂಥ ಒಂದು 12,000ದಿಂದ 15,000 ಕೋಟಿ ನೀವು ತೆಗೆದು ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ಮಾಡ್ಲಿಕ್ಕೆ ಕಳಿಸೋದು, ಬೇರೆ ಹಿಂದುಳಿದ ವರ್ಗಗಳವ್ರಿಗೆ ಏನಾದ್ರು ಒಂದು ಕಲ್ಯಾಣಕ್ಕೆ ಅಂತ ಇಟ್ಟಿದ್ರೆ ಆ ದುಡ್ಡನ್ನು ಕೂಡ ಡ್ರಾ ಮಾಡ್ತಕ್ಕಂಥದ್ದು. ಈ ಭಾಗ್ಯಗಳ ಹೆಸರು ಹೇಳ್ಕೊಂಡು 1 ತಿಂಗಳು ಕೊಟ್ಟು 2 ತಿಂಗಳು ಎಗರಿಸ್ಬಿಟ್ಟು ಆ ಭಾಗ್ಯಗಳ ದುಡ್ಡನ್ನು ಸಹ ತಗೊಂಡೋಗಿ ಬೇರೆದ್ರಲ್ಲಿ ಎಲೆಕ್ಷನ್ ಮಾಡೋದು, ಈ ತರದ ಮಾಡ್ತಾ ಇದಾರೆ. ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸ ಅಲ್ಲ, ಭ್ರಷ್ಟಾಚಾರ, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾವ್ರೆ. ಈಗಾಗಲೇ ನಮ್ಮ ಶಿಡ್ಲಘಟ್ಟದಲ್ಲಿ ಜಮ್ಮಕೋಟೆಯಲ್ಲಿ ಏನಾಗ್ತದೆ ಅಂತ ನಿಮ್ಗೆಲ್ಲ ಗೊತ್ತಿರ್ತದೆ. ಅಲ್ಲಿ ರೈತರ ಫಲವತ್ತಾದ ಭೂಮಿನ ಅಕ್ವೈರ್ ಮಾಡಿದ್ದಾರೆ. ಅವ್ರು ಮಾಡಬೇಕು, ಫ್ಯಾಕ್ಟರಿಗಳು ತರಬೇಕು ಅಂತ ಹೇಳಿದ್ರೆ ಈ ಕಡೆ ವ್ಯವಸಾಯ ಮಾಡ್ಲಿಕ್ಕೆ ಯೋಗ್ಯವಲ್ಲದ ಇರ್ತಕ್ಕಂಥದ್ದು ನಮ್ಮ ಈ ದಿಬ್ಬುರಳ್ಳಿ ಭಾಗದಲ್ಲಿ, ಇನ್ನು ತಲಕಾಲಿ ಬೆಟ್ಟದಲ್ಲಿ ಈ ಕಡೆ ಅವಿತಾ ಸುಮಾರು ಗೌರ್ಮೆಂಟ್ ಜಮೀನುಗಳೇ ಅವಿ ಪಿ ನಂಬರ್ಗಳು ಇರ್ತಕ್ಕಂಥ ಸುಮಾರು ಆ ಬೆಟ್ಟಗುಡ್ಡಗಳಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ಯೋಗ್ಯ ಅಲ್ಲದೆ ಇರ್ತಕ್ಕಂಥವೇ ಅವೆ ಅಂತವನ್ನೆಲ್ಲ ಬಳಸ್ಬಿಟ್ಟು ಬೇಕಾದ್ರೆ ರೋಡನ್ನ ಒಂದು ಅನುಕೂಲ ಮಾಡಿಕೊಂಡು ಅಲ್ಲಿ ಫ್ಯಾಕ್ಟರಿಗಳು ತಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜಮೀನುಗಳು ಸಹ ಒಳ್ಳೆ ಬೆಲೆ ಬರ್ತದೆ. ಆಮೇಲೆ ಇಲ್ಲಿ ಓದಿರ್ತಕ್ಕಂಥವ್ರಿಗೆ ಒಳ್ಳೆ ಉದ್ಯೋಗ ಅವಕಾಶ ಸಿಗ್ತದೆ. ನಮ್ಮ ಹೆಣ್ಮಕ್ಳು ಎಲ್ಲೋ ಪಾಪ ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡ್ಬೇಕ ಅವಶ್ಯಕತೆ ಇಲ್ಲ, ಇಲ್ಲಿಂದಾನೆ ಬೆಳಗ್ಗೆ ಹೋಗಿ ಸಾಯಂಕಾಲ ಮನೆಗೆ ಬರ್ತಾರೆ. ಈ ತರದ ವ್ಯವಸ್ಥೆ ಮಾಡ್ಲಿ. ಈಗ ಕೈವಾರದ ಹತ್ರ KNDB ಅಕ್ವಿಜೇಷನ್ ಮಾಡ್ಕೊಂಡು 100 ಎಕರೆ ಹಂಗೆ ಬಿದ್ದೈತೆ, ಅಲ್ಲಿ ಫ್ಯಾಕ್ಟರಿಗಳು ಬಂದಿಲ್ಲ. ಅಷ್ಟು ಇರ್ಬೇಕಾದ್ರೆ ಇಮಿಡಿಯೇಟ್ ಆಗಿ ತಗೊಂಡ್ಬಂದು ಇಲ್ಲಿ ಜಮಕೋಟೆ ಭಾಗದಲ್ಲಿ ಸುಮಾರು 2,400 ಎಕರೆನ ಅಕ್ವಿಜೇಷನ್ ಮಾಡ್ತಾರೆ. ಅಂದ್ರೆ ಒಳ್ಳೆ ಕಂಬಳಿ ಸೊಪ್ಪು ಬೆಳೆಯೋದು, ಒಳ್ಳೆ ದಾಳಿಂಬೆ ಬೆಳೆಯೋದು, ಒಳ್ಳೆ ಟೊಮೆಟೊ ಬೆಳೆಯೋ ಒಳ್ಳೆ ಫಲವತ್ತಾದ ಭೂಮಿನ ಇವರು ಅಕ್ರಮವಾಗಿ, ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಅವ್ರು ವಶಪಡಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರಿಗಿರೋ ಟಾರ್ಗೆಟ್ ಇಷ್ಟೇ. ಇವ್ರಿಗೆ ರೈತರಿಗೆ ಏನೋ ಒಂದು ಕೋಟಿನ ಒಂದು 1,20,00,000 ಕೊಟ್ಬಿಡೋದು, ಕಂಪನಿಗಳಿಗೆ ಮಾರ್ಬೇಕಾದ್ರೆ 4 ಕೋಟಿ 5 ಕೋಟಿ ಕೊಡೋದು, ಅವ್ರಿಗೆ ಅಲ್ಲಿ ಕೊಡ್ಬೇಕಾದ್ರೆ ಅವ್ರಿಗೆ ಕಿಕ್ ಬ್ಯಾಕ್ ಅಂತೇಳಿ 1 ಎಕರೆಗೆ ಇಷ್ಟು ಅಂತ ತಗೊಳ್ಳೋದು. ಈ ತರದ ಒಂದು ದುರಾಡಳಿತ ಮಾಡಿಕೊಂಡು ನಾವು ನೇರವಾಗಿ ಕಾಂಗ್ರೆಸ್ನ ಇದಕ್ಕೆ ಹೊರೆ ಮಾಡ್ತೀವಿ. ನೀವು ಈ ರೈತರ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ ನಿಲ್ಲಿಸ್ಬೇಕು. ಊರುಗಳಿಗೆ ಬಂದ್ರೆ ನಾವು ಬೂತ್ಗಳಿಗೆ ಹೋದಾಗ ಪ್ರತಿಯೊಬ್ರು ಹೆಣ್ಮಕ್ಳು ಕಣ್ಣುಗಳಲ್ಲಿ ನೀರ್ ಹಾಕಂತಾರೆ, ಸ್ವಾಮಿ ಕುಡಿಯಕ್ ನೀರಿಲ್ಲ ಸ್ವಾಮಿ ನಮ್ಮ ಹಳ್ಳಿಯಲ್ಲಿ ಅಂತ. ಆ ತರದ ವ್ಯವಸ್ಥೆಗಳು ಮಾಡ್ಬೇಕಾ ನೀವು. ಇವತ್ತು ನೀನು ಕುಡಿಯಕ್ ನೀರು ಕೊಟ್ಟಿಲ್ಲ, ಬರಗಾಲ ಬಂದಾಗ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳೋದು, ನಾಳೆ ದಿವಸ ಏನಾರ ಊರ್ಲಾಕ್ ಬಂದು ಓಟ್ ಕೇಳಕ್ ಆಗ್ತದ, ಅವ್ರು ಯಾವ ಮುಖ ಇಟ್ಕೊಂಡು ಬರ್ತಾರೆ. ಇವನ್ನೆಲ್ಲ ನಾವು ಎಲ್ಲರ ಕೂತಾಗ ಇದ್ದಾಗ ಇದನ್ನೆಲ್ಲ ಚರ್ಚೆ ಮಾಡ್ಬೇಕಾಗ್ತದಣ್ಣ. ಕಾಂಗ್ರೆಸ್ 2028ಗೆ ನಿರ್ನಾಮ ಆಗೋದು ಗ್ಯಾರಂಟಿ. ನಮ್ಮ NDA ಸರ್ಕಾರ 2028ಕ್ಕೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತದೆ. ಈ ಅಧಿಕಾರಕ್ಕೆ ಬಂದಾಗ ನಾವು ಯಾವ ರೀತಿ ಅದನ್ನ ಸದ್ಬಳಕೆ ಮಾಡ್ಕೋಬೇಕು, ನಮ್ಮ ಆನೆ ಬಡಗನ ಯಾವ ರೀತಿ ಒಳ್ಳೆ ರಸ್ತೆಗಳು, ಕಾಂಕ್ರೀಟ್ ರಸ್ತೆಗಳು ಮಾಡೋದು, ಮನೆ ಮನೆಗೂ ನೀರಿನ ವ್ಯವಸ್ಥೆ ಮಾಡೋದು, ಮೂಲಭೂತ ಸೌಕರ್ಯಗಳು, ಗೋರಿಗಳು ಕರೆಕ್ಟಾಗಿ ಮಾಡ್ತಕ್ಕಂಥದ್ದು, ದೀಪಗಳು ಕರೆಕ್ಟಾಗಿ ಮಾಡ್ತಕ್ಕಂಥದ್ದು, ಈ ತರದ ವಾಟರ್ ಫಿಲ್ಟರ್ಗಳು. ಮುನ್ಸಾಮಪ್ಪ ಅವರು ಕಾಲದಲ್ಲಿ ಏನಾಗಿದೋ ಅಷ್ಟು ಬಿಟ್ರೆ ಅದಾದ್ಮೇಲೆ ಪಾಪ ಏನೂ ಆಗ್ಲಿಲ್ಲ. ಅದಾದ್ಮೇಲೆ ಈ ಕಡೆ ಏನು ಆಗ್ಲೇ ಇಲ್ಲ. ಆ ಪುಣ್ಯಾತ್ಮನ ನೆನ್ಸ್ಕೋಬೇಕಷ್ಟೇ. ಈಗ ಈ ಸರ್ಕಾರ ಈ ತರ ಮಾಡ್ತಾ ಇದ್ರೆ ನೋಡಿ, ಆನೆ ಮಡುಗಿಗೆ ರೋಡ್ ರಸ್ತೆ ಯಾವ ರೀತಿ ಇದೆ ಅಂತ. ಮುನ್ಸಾಮಪ್ಪನವರು ಬದುಕಿ ಬಾಳಿರ್ತಕ್ಕಂಥ ಊರಿಗೆ
ಈ ತರದ ರಸ್ತೆ ಇದೆ, ಈ ತರದ ದುರಸ್ತಿ ಆಗಿರ್ತಕ್ಕಂಥ ಅವ್ಯವಸ್ಥೆ ಆಗಿರ್ತಕ್ಕಂಥ ರಸ್ತೆ ಇದೆ ಅಂತ ಹೇಳಿದ್ರೆ ಈ ಸರ್ಕಾರ ಏನಂತ ಅನ್ಬೇಕು? ಇನ್ನು ಬೇರೆ ಊರುಗಳ ಕತೆ ಹೆಂಗಿರ್ಬೇಕು? ಇಷ್ಟು ಸ್ಟ್ರಾಂಗ್ ಇರ್ತಕ್ಕಂಥ ಆನೆಮಡುವಿಗೆ ಇಷ್ಟೆಲ್ಲ ದುಸ್ಥಿತಿ ಅಂತ ಹೇಳಿದ್ರೆ ಇನ್ನು ಬೇರೆ ಊರುಗಳ ಕತೆ ಹೆಂಗೆ? ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಆಮಿಷಗಳಿಗೆ ನಾವು ಒಳಗಾಗಬಾರ್ದು. ನಮ್ಮ ಊರನ್ನ ನಾವು ಕಾಪಾಡ್ಕೋಬೇಕು, ನಮ್ಮ ಊರನ್ನ ನಾವು ಅಭಿವೃದ್ಧಿ ಪಡಿಸ್ಬೇಕು, ನಮ್ಮ ರಸ್ತೆಗಳನ್ನ ನಾವು ಚೆನ್ನಾಗಿ ಮಾಡಬೇಕು. ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ನಾವ್ ಏನ್ ಬೇಕು ಅದನ್ನ ಯೋಚನೆ ಮಾಡಬೇಕು. ನಾಳೆ ಅದನ್ನ ಯೋಚನೆ ಮಾಡಿ ಅವ್ನು ಏನೋ ಆಮಿಷ ಕೊಡ್ತಾನೆ ಅದಕ್ಕೆ ಒಳಪಟ್ಟು ನಾವು ಅವ್ರಿಗೆ ಓಟ್ ಹಾಕಿ ನಾವು ಕಷ್ಟ ಪಡೋದು ಬೇಡ ದಯವಿಟ್ಟು. ಹಿಂಗಾಗಿ ನಮ್ಮ ಆನೆಮಡುಗು ಪಂಚಾಯತಿ ಎಲೆಕ್ಷನ್ ಅಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿ ಯಾರೇ ನಿಂತ್ರು ಅವ್ರ ಜೊತೆ ನಾವು ನಿಲ್ಲಬೇಕು, ಅವ್ನು ಗೆಲ್ಸ್ಕೊಂಡ್ಬರ್ತಕ್ಕಂಥ ಕೆಲಸ ಮಾಡಬೇಕು. ಟಿಪಿಯಿಂದ ಯಾರೇ ನಿಂತ್ರು ನಮ್ಮ ಆನೆಮಡುಗಿಂದಾಗ್ಲಿ ನಮ್ಮ ಹೋಬಳಿ ಇದರಲ್ಲಿ ಸಂಬಂಧಪಟ್ಟ ಯಾರೇ ನಿಂತರು ನಾವು ಗೆಲ್ಸ್ಕೊಂಡ್ಬರ್ತಕ್ಕಂಥ ಕೆಲಸ ಮಾಡಬೇಕು. ZPL ಅಂತೂ ಈ ಸರಿ ಶತಾಯ ಗತಾಯ ನಾವಂತೂ ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ. ನಮ್ಮ ಮುರಳಿ ಅಣ್ಣವರು ಸ್ವಲ್ಪ ದೊಡ್ಡ ಮನ್ಸು ಮಾಡ್ಬಿಟ್ಟು ನೀವು ದೊಡ್ಡ ಮನ್ಸು ಮಾಡಿದ್ರೆ ಈ ಸರಿ ಮುರಳಿ ಅಣ್ಣನ್ನ ಈ ಸರಿ ZP ಮಾಡೇ ತೀರ್ತಿದ್ದಾರೆ. ಯಾಕಂತ ಹೇಳಿದ್ರೆ ಯಾರು ಎಲಿಜಿಬಲ್ ಇರ್ತಾರೆ, ಯಾರು ಗುದ್ದಾಡ್ತಾರೆ ಆ ತರದ ಮನುಷ್ಯನ ಗುರುತಿಸ್ಬೇಕು, ಅವ್ರನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು. ನಮ್ಮ ಊರಿಗೆ ಏನ್ ಮೂಲಭೂತ ಸೌಕರ್ಯಗಳು ಬರಬೇಕು ಅಂತ ಹೇಳಿದ್ರೆ ಎಲ್ಲಾ ಕಡೆನೂ ದೊಡ್ಡ ನಾಯಕರೇ ಬಂದ್ ಮಾಡಕ್ಕಾಗಲ್ಲ. ಈ ಹೋಬಳಿ ಮಟ್ಟಕ್ಕೆ ಒಬ್ಬರನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು, ಅವ್ರು ಮುಂದಕ್ಕೆ ತರಬೇಕು. ನಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆ ಇದ್ರೂ ಸೊ ಈ ತರದ ವಿಶಾಲವಾದಂತ ಜಾಗದಲ್ಲಿ ಕೂತ್ಕೊಬೇಕು. ನಾವು ಇದೇ ತರ ಒಂದು ಚರ್ಚೆ ಮಾಡಬೇಕು. ನಾಳೆ ದಿವಸ 2028ಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಸರ್ಕಾರ ಬಂದಾಗ ನಾಮಿನೀಸು ಅಷ್ಟೇ, ಒಂದು ಪಂಚಾಯತಿಗೆ ಇಷ್ಟು ನಾಮಿನೀಸ್ ಅಂತ ಹೇಳಿ ರಿಸರ್ವ್ ಮಾಡ್ತಾರೆ. ಅದು ರಿಸರ್ವ್ ಮಾಡಿದಾಗ ನಾವು ಇದೇ ತರ ಕೂತ್ಕೊಂಡು ಯಾರಿಗೆ ನಾಮಿನೀಸ್ ಕೊಡ್ಬೇಕು, ಯಾರು ನಮ್ಮ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಇವ್ರನ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಅವ್ರಿಗೆಲ್ಲ ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನ ಕೊಡಿಸಿ ಅವ್ರಿಗೆ ಯಾರಿಗೆ ನಾಮಿನೀಸ್ ಕೊಡ್ಬೇಕು ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಇದೇ ತರ ನಾವೆಲ್ಲರೂ ಮುಖಂಡರು ಕೂತ್ಕೊಂಡು ಮಾತಾಡ್ಕೊಂಡು ಮಾಡಿ. ಯಾಕಂದ್ರೆ ಕೇವಲ ಲೋಕಲ್ ಲೆವೆಲ್ ಮಾತ್ರ ಅಲ್ಲ ನಾಮಿನೀಸ್, ನಮ್ಮ ರಾಜ್ಯದಲ್ಲೂ ಇರ್ತದೆ, ರಾಷ್ಟ್ರದಲ್ಲೂ ಇರ್ತದೆ. ಅದು ಯಾವ್ದು ನಾಮಿನೀಸ್ನ ನಮಗೆ ತರಬೇಕು. ಇದೇ ತರ ಕೂತ್ಕೊಂಡು ಯಾರು ಯೋಗ್ಯರು, ಯಾರು ಅವ್ರು ಕೊಟ್ರೆ ಅದನ್ನ ಉಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ, ನಮ್ಮ ಊರಿಗೋಸ್ಕರ ದುಡಿತಾರೆ ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅವರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಮ್ಮ ಹೈಕಮಾಂಡ್ ಖಂಡಿತವಾಗಿ ಮಾಡ್ತದೆ. ಈ ಮುಖಾಂತರ ಈ ಒಂದು SIR ಕುರಿತಾಗಿ ನಮಗೆ ಬಂದಿರತಕ್ಕಂಥ ಒಂದು ಅವಕಾಶ ಇದು. ನಾವು ಇದನ್ನ ಕರೆಕ್ಟ್ ಆಗಿ ಸದ್ಬಳಕೆ ಮಾಡಿಕೊಂಡು ಪ್ರತಿ ಮನೆಗೂ ಹೋಗಿ ನಾವೇ ಎನ್ಯುಮರೇಷನ್ ಫಾರ್ಮ್ ನ BLO ಕೈಯಲ್ಲಿ ಕೊಡಿಸಿ ಮತ್ತೆ ಅಲ್ಲಿ ಫಿಲ್ ಮಾಡಿಸಿ ತಗೊಂಡ್ಬರ್ಬೇಕು. ಯಾಕಂದ್ರೆ ಅವ್ರು ನಿಮ್ಮನ್ನ ನೆನ್ಸ್ಕೊತಾರೆ. ಇದನ್ನ ಯಾರು 2002 ಆದ್ಮೇಲೆ ಯಾರು ಡೆತ್ ಆಗಿರ್ತಾರೆ ಆ ಹೆಸರನ್ನೆಲ್ಲ ತೆಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಒಬ್ಬರಿಗೆ ಯಾರಾದ್ರೂ 2 ಓಟು ಇಲ್ಲೂ ಇರ್ತದೆ, ಇನ್ನೊಂದು ಊರಲ್ಲೂ ಇರ್ತದೆ ಅನ್ನೋ ಆ ತರದ್ ಏನಾದ್ರು ನಿಮ್ ಗಮನಕ್ಕೆ ಬಂದ್ರೆ ದಯಮಾಡಿ ಒಬ್ಬರಿಗೊಂದು ಓಟು. ಅದ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಕೋಡಿಂಗ್ ಸಿಸ್ಟಮ್ ಇರೋದ್ರಿಂದ ಆ ಸ್ಕ್ಯಾನ್ ಮಾಡಿದಾಗ ಅಲ್ಲೇ ಫಿಲ್ಟರ್ ಆಗ್ಬಿಡ್ತಾರೆ. ಆದ್ರೂ ನಿಮ್ ಗಮನಕ್ಕೆ ಏನಾದ್ರು ಬಂದ್ರೆ ಅವ್ರಿಗೆ ಹೇಳ್ರೆ ದಯಮಾಡಿ ಒಂದು ಕಡೆ ನೀನು ಓಟ್ ಇಟ್ಕೊಳಪ್ಪ, 2 ಕಡೆ ಏನಾದ್ರು ಓಟ್ ಇತ್ತು ಅಂತ ಹೇಳಿದ್ರೆ ಇಲ್ಲೂ ಮಾಡಿಸಿ ಅಲ್ಲೂ ಮಾಡಿದಾಗ 2 ಕಡೆ ಹೋಗ್ತದವ್ರು, ಅವ್ರಿಗೆ ವೋಟಿಂಗ್ ಪವರ್ ಇರೋದಿಲ್ಲ. ಈ ತರದ್ದೆಲ್ಲ ನಾವು ಅವ್ರಿಗೆ ಸಂಕ್ಷಿಪ್ತವಾಗಿ ಅವ್ರಿಗೆ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. 2 ಬೂತ್ಗಳು ಸಹ ಸೇರಿ ಇಲ್ಲಿ ನಾವು ಒಂದು ಕಾರ್ಯಾಗಾರವನ್ನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಸಹ ಸೇರಿದ್ದೀವಿ. ಈ ಕಾರ್ಯಾಗಾರವನ್ನ ಯಶಸ್ವಿಗೊಳಿಸಲು ವೇದಿಕೆಯಲ್ಲಿ ಹಸಿರಾಗಿರ್ತಕ್ಕಂಥ ಎಲ್ಲ ಮುಖಂಡರೇ ಹಾಗೂ ಊರಿನ ಮುಖಂಡರೇ ಹಾಗೂ ನಮ್ಮ ನೆಚ್ಚಿನ ಕಾರ್ಯಕರ್ತರೇ, ಇವತ್ತು SIR ಕುರಿತಾಗಿ ಒಂದು ಅರಿವನ್ನು ಮೂಡಿಸಬೇಕು ಅಂತೇಳಿ ನನಗೆ BLA ಒಂದು ಜವಾಬ್ದಾರಿಯನ್ನ ಕೊಟ್ಟಾಗ ಆ ಜವಾಬ್ದಾರಿಯನ್ನ ತೆಗೆದುಕೊಂಡ್ಮೇಲೆ ನಾವು ಪ್ರತಿ ಬೂತ್ಗೂ ಸಹ ಪ್ರವಾಸ ಮಾಡೋದ್ರ ಮುಖಾಂತರ ಅಲ್ಲಿನ ಮತದಾರರಿಗೆ ಏನು 22 ವರ್ಷ ಆದ್ಮೇಲೆ ಒಂದು SIR ಪ್ರಕ್ರಿಯೆಯನ್ನ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ, ಅದನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ಪ್ರತಿ ಬೂತ್ ಮಟ್ಟಕ್ಕೂ ಹೋಗಿ ಪ್ರವಾಸ ಮಾಡಬೇಕು ಅಂತೇಳಿ ನಮಗೆ ರಾಜ್ಯದಿಂದ ಒಂದು ಸೂಚನೆಯನ್ನ ಕೊಟ್ಟಿರ್ತಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿ.ಕಲ್ ರಾಮಚಂದ್ರ ಗೌಡರು ಪ್ರತಿ ಮಂಡಲದಲ್ಲೂ ಏನು 5 ಕಾನ್ಸ್ಟಿಟ್ಯೂನ್ಸಿ ಇದೆ, 5 ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಸಹ ಈ ಒಂದು SIR ಕುರಿತಾಗಿ ಒಂದು ಅರಿವನ್ನ ಮೂಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಪ್ರತಿ ಬೂತ್ಗೂ ಸಹ ಪ್ರವಾಸವನ್ನ ಮಾಡ್ತಾ ಇದೀವಿ. ಈಗಾಗಲೇ
ಚುನಾವಣಾ ಆಯೋಗ ನಮ್ಮ ಬೂತ್ ಮಟ್ಟದಲ್ಲಿ ಒಂದು BLA 2 ಅಂತ BLO ಬೂತ್ ಲೆವೆಲ್ ಆಫೀಸರ್ನ ನೇಮಕಗೊಳಿಸಿರ್ತಾರೆ. ಆ BLOಗಳು ಅವ್ರ ಕೆಲಸ ಇರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಪ್ರತಿ ಮನೆಗೂ ಹೋಗಿ ಎನ್ಯುಮರೇಷನ್ ಫಾರ್ಮ್ ನ ಪ್ರತಿಯೊಬ್ಬರಿಗೂ ಅವರೇ ಖುದ್ದಾಗಿ ಕೊಡ್ತಕ್ಕಂಥದ್ದು. ಆ ಕೆಲಸ ನಮ್ಮ ಬೂತ್ ನಲ್ಲಿ ಆಗಿದೆ ಅಂತ ನಾನು ನಂಬಿದ್ದೀನಿ. ಆ ಎನ್ಯುಮರೇಷನ್ ಫಾರ್ಮ್ ನ ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಅದನ್ನ ತುಂಬಿ, ಆ ಎನ್ಯುಮರೇಷನ್ ಫಾರ್ಮ್ ನ ತುಂಬಿ ಮರಳಿ ಅವರಿಗೆ ಕೊಡ್ತಕ್ಕಂಥ ಒಂದು ಪ್ರೋಸೆಸ್ ಏನಿದೆ ಅದನ್ನ ನಾವು BLOಗಳ ಜೊತೆ ಸೇರಿ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿ ಬೂತ್ ಮಟ್ಟದಲ್ಲೂ ಸಹ BLA 2 ಅಂತ ಒಬ್ಬರನ್ನ ನೇಮಕಗೊಳಿಸಿರ್ತೀವಿ. ಆ BLA 2ಗಳ ಕೆಲಸ ಏನಂತ ಹೇಳಿದ್ರೆ BLOಗಳ ಜೊತೆ ಒಂದು ನಿರಂತರ ಸಂಪರ್ಕದಲ್ಲಿದ್ದು ಆ ಎನ್ಯುಮರೇಷನ್ ಫಾರ್ಮ್ ನ ಕೊಡಬೇಕಾದ್ರೆ ಅವ್ರ ಜೊತೆಯಲ್ಲಿ ಹೋಗಿ ಅವ್ರ ಮನೆಯವರಿಗೆ ಕೊಟ್ಟು ಅಲ್ಲೇ ಫಿಲ್ ಮಾಡಿಸ್ಬಿಟ್ಟು ಮರಳಿ ತೆಗೆದುಕೊಂಡ್ಬರ್ತಕ್ಕಂಥ ಕೆಲಸವನ್ನ ನಮ್ಮ BLA 2ಗಳು ಮಾಡಬೇಕಾಗ್ತದೆ. ಅದಕ್ಕೆ ಸಾಥ್ ಕೊಡೋ ಹಾಗೆ ನಮ್ಮ ಮುಖಂಡರು ಇರ್ತಾರೆ, ಹಾಗೆ ನಮ್ಮ ಬೂತ್ ಅಧ್ಯಕ್ಷರು ಇರ್ತಾರೆ. ಇದನ್ನ ನಮ್ಮ ತಾಲೂಕು ಮಟ್ಟದಲ್ಲಿ ನೋಡಿದಾಗ ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ದಂಡಾಧಿಕಾರಿಗಳು ತಹಸೀಲ್ದಾರ್ ಅವರು ಹೇಳಿದ್ರು, ಸರ್ ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದಾಗ ಇಲ್ಲಿ ಬಿಜೆಪಿ ಕಡೆಯಿಂದ ತುಂಬಾ ಒಳ್ಳೆ ಸ್ಪಂದನೆ ಸಿಕ್ಕಿದೆ. ಅಂದ್ರೆ ನಾವು ಪ್ರತಿ ಬೂತ್ ನಲ್ಲೂ ಸಹ BLA 2 ಅಂತ ನಾವು ಆಕ್ಟಿವ್ ಮಾಡಿದ್ರೆ, ಬೂತ್ ಅಧ್ಯಕ್ಷರನ್ನ ಆಕ್ಟಿವ್ ಮಾಡಿದ್ರೆ, ಪ್ರತಿಯೊಬ್ಬರು ಸಹ ಅವರು ಏನು BLO ಬೂತ್ ಲೆವೆಲ್ ಆಫೀಸರ್ ಇದ್ದಾರೆ ಅವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ನಾನು ಸಹ ನಮ್ಮ BLO 2ಗಳನ್ನ ಸಂಪರ್ಕ ಮಾಡಿದಾಗ ಎಷ್ಟು ರೇಷಿಯೋ ಆಗಿದೆ, ಎಷ್ಟು ಪರ್ಸೆಂಟೇಜ್ ಆಫ್ ಎನ್ಯುಮರೇಷನ್ ಫಾರ್ಮ್ಗಳು ಕೊಟ್ಟಿದ್ದಾರೆ, ಮತ್ತೆ ಎಷ್ಟು ಕಲೆಕ್ಟ್ ಆಗಿದೆ, ಅದನ್ನ ನಮ್ಮ BLA 2ಗಳನ್ನೂ ಮಾತನಾಡ್ತಾ ಇದೀವಿ. ಅದೇ ರೀತಿಯಾಗಿ ನಮ್ಮ ದಂಡಾಧಿಕಾರಿಗಳಾದ ಗಗನ ಸಿಂಧು ಅವರನ್ನು ಮಾತಾಡ್ತಾ ಇದೀವಿ. ಅವರು ಸಹ ನಮಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ರೆ, ನಾವು ಸಹ ನನಗೆ ಜವಾಬ್ದಾರಿ ಕೊಟ್ಟ ಮೇಲೆ ನಾನು ಇವತ್ತು ಬಂದು ಈ ಬೂತ್ ನಲ್ಲಿ ನಾನು ನಿಮ್ಮನ್ನೆಲ್ಲ ಸಂಪರ್ಕ ಮಾಡಿದ್ದೀನಿ ಅಂತ ಹೇಳಿದ್ರೆ ಕೇವಲ ಒಂದು ಫೋಟೋ ಹಾಕಿ ಕಳಿಸುವಂತದ್ದಲ್ಲ. ನನ್ನ ಫೋನಲ್ಲಿ ಸರಳ ಆಪ್ ಅಂತ ಇರ್ತದೆ. ಆ ಸರಳ ಆಪ್ ಅಲ್ಲಿ ನಾನು ಈ ಲೊಕೇಶನ್ ಅಲ್ಲಿ ಇದ್ದೆ, ಈ ಲೊಕೇಶನ್ ಹಾಕ್ಬೇಕು, ನಿಮ್ಮ ಯಾರ ಜೊತೆ ನಾನು ಮಾತನಾಡಿದ್ದೀನಿ ಅವ್ರ ಫೋಟೋ ಹಾಕ್ಬೇಕು. ಅದಾದ್ಮೇಲೆ ಅಲ್ಲಿ ಒಂದು ಬೂತ್ ಕಮಿಟಿಯನ್ನ ರಚನೆ ಮಾಡ್ತಕ್ಕಂಥದ್ದು ಆಗ್ಬೇಕು. ಇದಕ್ಕೆ ಮುಂಚೆ ಏನು ನಾವು ಬೂತ್ ಕಮಿಟಿ ಮಾಡಿದ್ವಿ, ಆ ಬೂತ್ ಕಮಿಟಿ ಕರೆಕ್ಟ್ ಆಗಿದೆಯಾ, ಕರೆಕ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆಯಾ, ಅದರಲ್ಲಿರ್ತಕ್ಕಂಥ ಬೂತ್ ಕಮಿಟಿ ಅವರು ಏನಾದ್ರು ಇನ್ಆಕ್ಟಿವ್ ಆಗಿದಾರ, ಅದನ್ನೆಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿ ಅದನ್ನ ಯಾರಾದ್ರೂ ತೆಗೆದು ಬೇರೆಯವ್ರನ್ನ ಹಾಕ್ತಕ್ಕಂಥ ಕೆಲಸ ಮಾಡ್ಬೇಕಾ, ಅದನ್ನು ಇಲ್ಲಿ ಮಾಡ್ಬೇಕಾಗ್ತದೆ. ತಿಂಗಳಿಗೊಮ್ಮೆ ಕೊನೆ ಭಾನುವಾರ ಮನ್ ಕಿ ಬಾತ್ ಕಾರ್ಯಕ್ರಮ ನಡೀತಾ ಇರ್ತದೆ. ಮನ್ ಕಿ ಬಾತ್ ಕಾರ್ಯಕ್ರಮ ನಡೆದಾಗ ನಾವು ಇಷ್ಟು ಜನ ಸೇರ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾವೆಲ್ಲ ರೈತಾಪಿ ವರ್ಗದವರಾಗಿರೋದ್ರಿಂದ ನಮ್ಮದೇ ಆದ ಕೆಲಸಗಳಿರ್ತವೆ. ಆ ಕೆಲಸಗಳ ಮಧ್ಯೆ ನಾವು ಬಂದು ಅದಕ್ಕೆ ಟೈಮ್ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಮುಳ್ಳಿ ಹಣ್ಣು ಮನೆ ಹತ್ರ ಬಂದು ಕೂತ್ಕೊಳ್ತಕ್ಕಂಥದ್ದು, ಬಂದು ಅದನ್ನ ಮನ್ ಕಿ ಬಾತ್ ನ ಕೇಳುವಂತದ್ದು. ಯಾಕಂದ್ರೆ ನರೇಂದ್ರ ಮೋದಿ ಅವರು ಕೇವಲ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾದ್ರ ಬಗ್ಗೆ ಅವತ್ತಿನ ವಿಶೇಷ ಒಂದು ಸಂದರ್ಶನದಲ್ಲಿ